ಈ ಮನೆ ಮಕ್ಕಳಷ್ಟೇ ಅಲ್ಲ, ಬಂದಿರೋ ಸೊಸೆಯರು ಕೂಡ ಒಳ್ಳೆ ಮನೆದವರು. ಒಳ್ಳೆಯದಾಗಲಿ ಮಗಳೇ, ನಿನ್ನ ಕನಸಿಗೆ ನಾವೆಲ್ಲ ಜೊತೆಯಾಗ್ತೀವಿ ಅಂದ ಶರತ್ ಅವರ ಮಾತಿಗೆ ಕಣ್ಣುಗಳನ್ನು ತುಂಬಿಕೊಂಡು ನಿಂತಳು ಖುಷಿ. ನಿಮ್ಮ ಅತ್ತೆಯರನ್ನು ಸೇರಿಸಿಕೊಳ್ಳಿ ಅಂದ ಹರಿಶ್ಚಂದ್ರ ಅವರು ಅವಳ ಬಳಿ ಬಂದು ಕೈಗೆ ಒಂದು ಖಾಲಿ ಚೆಕ್ ನೀಡಿ, ಬೇಗ ಕೆಲಸ ಪ್ರಾರಂಭ ಮಾಡಮ್ಮ, ಒಳ್ಳೆಯದಾಗಲಿ ಅಂತ ತಲೆ ಸವರಿ ನುಡಿದಾಗ, ಥ್ಯಾಂಕ್ಸ್ ಮಾವ ಅಂದವಳೆ ಅವರಿಬ್ಬರ ಕಾಲಿಗೆ ಎರಗಿದ್ದಳು. ಮತ್ತೊಮ್ಮೆ ಅವರಿಗೆಲ್ಲ ತಿಳಿಸಿ ಅಲ್ಲಿಂದ ನಡೆದಿದ್ದರು ಅವರು. ಅವಳ ಕೈಯಲ್ಲಿದ್ದ ಚೆಕ್ ಪಡೆದು ನೋಡಿದ ವೇದ ಕನಸಿನ ಪಯಣಕ್ಕೆ ಮೊದಲ ಹೆಜ್ಜೆ ಅಂದಾಗ ನಕ್ಕು ತಲೆ ಹಾಕಿದ್ದಳು. ರಕ್ಷಿತ್, ಶ್ರವಣ್ ಜೊತೆ ಎಲ್ಲರೂ ಸೇರಿ ಮಾತನಾಡುತ್ತಾ ಕುಳಿತರು. ಟ್ರಸ್ಟ್ನ ಫಾರ್ಮಾಲಿಟೀಸ್ ಮತ್ತೆ ಅದಕ್ಕೆ ಬೇಕಿದ್ದ ಮುದ್ರೆಯ ಕೆಲಸವೆಲ್ಲ ವೇದನ ಹೆಗಲೇರಿತು. ಪ್ರತಿಯೊಂದು ಕೆಲಸದ ಬಗ್ಗೆ ಮಾತುಕತೆ ಜೋರಾಗಿ ಸಾಗಿತ್ತು. ಅಲ್ಲಿ ಸುತ್ತಲೂ ಕೆಲಸದ ಹುಡುಗರೆಲ್ಲ ಭಯದಲ್ಲಿ ನಿಂತಿದ್ದಾರೆ. ದೊಡ್ಡದಾದ ಹಳೆಯ ಕಟ್ಟಡದ ಕೆಲಸದಲ್ಲಿ ಗೊತ್ತಿಲ್ಲದಂತೆ ವ್ಯವಹಾರ ನಡೆಯುತ್ತಿದೆ. ಅಲ್ಲದೆ ಅದಕ್ಕೆ ಯಾವುದೇ ಸರ್ಕಾರದ ಒಪ್ಪಿಗೆ ಇಲ್ಲ. ಅನ್ಲೀಗಲ್ ಕೆಲಸ. ಸಾಲದಕ್ಕೆ ಬಾಲ ಕಾರ್ಮಿಕರನ್ನು ಸೇರಿಸಿಕೊಂಡು ಅವರಿಗೆ ಅಸುರಕ್ಷಿತ, ಯಾವುದೇ ರಕ್ಷಣೆ ಇಲ್ಲದೆ ಅವರನ್ನೆಲ್ಲ ದುಡಿಸಿಕೊಳ್ಳುತ್ತಿತ್ತು. ಅದನ್ನು ನಿಲ್ಲಿಸಿ ಈಗ ಬೀಗ ಹಾಕಲಾಗಿದೆ. ಅಲ್ಲಿದ್ದವರನ್ನೆಲ್ಲ ಕರೆದುಕೊಂಡು ಹೋಗಿ ಸ್ಟೇಷನ್ನಲ್ಲಿ ಇಟ್ಟುಕೊಂಡರೂ ಅದರ ಮಾಲೀಕನ ಸುಳಿವಿಲ್ಲ. ಕೊನೆಗೂ ಸ್ಟೇಷನ್ನಲ್ಲಿದ್ದ ಇನ್ಸ್ಪೆಕ್ಟರ್ಗೆ ಕರೆ ಬಂದಿತ್ತು. ಹಿಡಿದವರನ್ನು ಬಿಟ್ಟು ಬಿಡುವಂತೆ, ಆ ಕೇಸ್ ಕ್ಲೋಸ್ ಮಾಡುವಂತೆ. ಅದು ಐಜಿ ಕಡೆಯಿಂದ. ಆ ಏರಿಯಾದ ಇನ್ಸ್ಪೆಕ್ಟರ್ಗೆ ಬಂದ ಮಾಹಿತಿಯಿಂದ ಅಲ್ಲೇ ಕದ್ದು ಮುಚ್ಚಿ ನಡೆಯುತ್ತಿದ್ದ ಅಕ್ರಮ ವ್ಯವಹಾರ ಈಗ ಬಯಲಿಗೆ ಬಂದು ನಿಂತಿದೆ. ಕಾಣದ ಕೈಗಳ ಕೆಲಸಕ್ಕೆ ಮತ್ತೊಮ್ಮೆ ಬಿಸಿ ಮುಟ್ಟಿದೆ. ಕಟ್ಟಡದ ಬಾಗಿಲಿಗೆ ಬೀಗ ಬಿದ್ದು ಕೋಟ್ಯಾಂತರ ರೂಪಾಯಿಯ ನಷ್ಟವಾಗಿದೆ. ಅದು ಕೇವಲ ಸ್ಟೇಷನ್ವರೆಗೂ ಅಷ್ಟೇ ಅಲ್ಲ, ಎಲ್ಲ ಕಡೆ ಬಿಸಿ ಬಿಸಿ ಸುದ್ದಿ ಹಾಗೆ ಹರಿದಾಡಿದೆ. ಅದರ ಹಿಂದಿನ ವ್ಯಕ್ತಿ ರಾಜಕೀಯದವರು ಎಂದಷ್ಟು ತಿಳಿದಿದೆ. ಹೆಸರು ಹೊರಬರುತ್ತಿಲ್ಲ. ಅಂತೂ ದೊಡ್ಡ ಮಟ್ಟದಲ್ಲಿ ವಿಷಯ ಹೊರಗೆ ಬಂದರೂ ಮೇಲಾಧಿಕಾರಿಯಿಂದ ಮುಚ್ಚಾಕುವ ಪ್ರಯತ್ನ. ಅವರ ಹೆಸರು ಆಚೆ ಬರುವ ಭಯವಿದೆಯಲ್ಲ. ಸರ್, ಈ ಕೇಸ್ ಕ್ಲೋಸ್ ಮಾಡಿ ಅಂತ ಒತ್ತಡ ಬರ್ತಿದೆ, ಏನು ಮಾಡೋದು? ಫೋನ್ ಮಾಡಿ ಕೇಳಿದ ಇನ್ಸ್ಪೆಕ್ಟರ್. ಕ್ಲೋಸ್ ಮಾಡಬೇಡಿ, ಕೇಸ್ ಫೈಲ್ ಆಗಿದೆ, ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ. ಸರ್, ಅದರ ಹಿಂದಿನ ಇನ್ನು ವ್ಯಕ್ತಿ ತಿಳಿದಿಲ್ಲ. ಗೊತ್ತಾಗುತ್ತೆ. ಈ ಕೇಸ್ ಸಾಲ್ವ್ ಆಗೋಕೆ ತುಂಬ ಟೈಮ್ ಬೇಕು. ಅಷ್ಟರಲ್ಲಿ ಅವನನ್ನು ನಾನು ಆಚೆ ತರ್ತೀನಿ. ನೀವ್ಯಾಕೆ ಫೈಲ್ ಮಾಡಿ, ಯಾರ ಮಾತು ಕೇಳಬೇಡಿ. ಓಕೆ ಸರ್ ಅಂದವನೇ ಕಾಲ್ ಕಟ್ ಮಾಡಿ ಕೇಸ್ ಮಾಡಿದರು. ಮತ್ತೆ ಬಂದ ಐಜಿ ಕರೆಗೆ, ಸರ್, ಕೇಸ್ ಆಗಲೇ ಫೈಲ್ ಆಗಿದೆ, ಕೋರ್ಟ್ಗೆ ನಾಳೆ ಸಬ್ಮಿಟ್ ಕೊಡಲೇಬೇಕು ಅಂದವನಿಗೆ ಆ ಕಡೆಯಿಂದ ಸ್ವಲ್ಪ ಬೈಗುಳ ಸಿಕ್ಕಿತ್ತು. ಕಾಲ್ ಕಟ್ಟಾಗಿತ್ತು. ನಿಯತ್ತಾಗಿದ್ದರೆ ಬೈಗುಳ ತಪ್ಪೋದಿಲ್ಲ ಅಂದುಕೊಂಡ ಇನ್ಸ್ಪೆಕ್ಟರ್ ತನ್ನ ಕೆಲಸದಲ್ಲಿ ತೊಡಗಿದ. ರಾತ್ರಿ ಊಟದ ಸಮಯ. ಹೆಂಗಸರೆಲ್ಲ ಅಡುಗೆ ಮನೆಯಲ್ಲಿ ಬ್ಯುಸಿ ಆದರೆ ಹಾಲ್ನಲ್ಲಿದ್ದ ಗಂಡಸರ ಮಾತು ತಮ್ಮ ಫ್ಯಾಕ್ಟರಿ ವ್ಯವಹಾರದ ಬಗ್ಗೆ ಸಾಗಿತ್ತು. ಕೆಲವೊಂದು ಮಿಷನ್ಗಳು ಹಾಳಾಗಿವೆ, ಅದನ್ನು ಚೇಂಜ್ ಮಾಡಿಸ್ಬೇಕು, ಇನ್ನು ಸ್ವಲ್ಪ ಜನ ಕೆಲಸಕ್ಕೆ ತಗೋಬೇಕು ಅಂದ ದೊಡ್ಡಪ್ಪನ ಮಾತಿಗೆ, ಇವಾಗ ಇರೋರನ್ನ ತೆಗಿಬೇಡಿ ದೊಡ್ಡಪ್ಪ, ಹೊಸಬರಿಗೆ ಹೊರಗೆ ಬಗ್ಗೆ ಹೇಳೋಕೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರೋರು ಬೇಕಾಗುತ್ತೆ ಅಲ್ವಾ? ನೀನು ಫ್ಯಾಕ್ಟ್ರಿಗಾದರೂ ಇಲ್ಲ ನಿಮ್ಮ ಅಪ್ಪನ ಜೊತೆ ಆ ಕಂಪನಿಗಾದರೂ ಹೋಗು ವೇದ. ಮನೆಯಲ್ಲಿ ಇರೋಕೆ ಬೇಜಾರಾದರೆ. ಬೇಜಾರು ಏನಿಲ್ಲ ದೊಡ್ಡಪ್ಪ ಅಂದವನೇ, ಮುಂದೆ ನೋಡ್ತೀನಿ ಅಂದು ಅವರ ಫ್ಯಾಕ್ಟರಿ ಫೈಲ್ ನೋಡುತ್ತಾ ಕುಳಿತ. ಬಾವಾ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅನ್ನುತ್ತಾ ಬಂದವರನ್ನು ಅವರ ಹಿಂದೆ ಇದ್ದ ಅವರ ಮಗಳು ಕವನಾಳನ್ನು ನೋಡಿ, ಮಾತಾಡೋಣ ಬನ್ನಿ ಕೂತ್ಕೊಳ್ಳಿ ಅಂದರು ಹರಿಶ್ಚಂದ್ರ ಅವರು. ನಿಮ್ಮತ್ರ ಹೇಗೆ ಹೇಳೋದು ತಿಳಿದಿಲ್ಲ, ಆದರೆ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲದಂತೆ ಆಗಿದೆ. ಮಕ್ಕಳ ಆಸೆಗಳಿಗೆ ಬೆಲೆ ಕೊಡದ ಅಥವಾ ನಿಮ್ಮ ತಂಗಿ ಮಾತು ಕೇಳೋದ? ಯಾಕೆ ಇವಾಗ ಏನಾಯಿತು? ಕಸ್ತೂರಿ ಮತ್ತೇನು ಮಾಡಿದ್ಲು? ಅವಳಿಗೆ ಅದೇನು ಹುಚ್ಚೋ ಗೊತ್ತಿಲ್ಲ. ನನ್ನ ಮಕ್ಕಳನ್ನು, ಅವರ ಆಸೆ ಕನಸುಗಳನ್ನು ಅರ್ಥ ಮಾಡಿಕೊಳ್ಳದೆ ಇಲ್ಲ ಅಂತಾಳೆ. ಸರಿಯಾಗಿ ಹೇಳಪ್ಪ ಏನು? ಮನೆಯ ಹಿರಿಯರು ನುಡಿದರು. ಮಾವ, ನಿಮ್ಮ ಮಗಳ ಪಾಲಿನದ್ದು ನೀವು ಎಲ್ಲ ಕೊಟ್ಟಿದ್ದೀರಾ, ಆದರೂ ಅವಳಿಗೆ ಆಸೆ ಬಿಟ್ಟಿಲ್ಲ. ನಿಮಗೆ ಗೊತ್ತಿರೋದೆ, ಕವನ ರಿಷಿ ಜೊತೆ ಮದುವೆ ಅಂತೆಲ್ಲ ಮಾತಾಡಿದ್ಲು. ನೀವು ಒಪ್ಪಿಲ್ಲ ಅಂತ ಶ್ರೇಯ ಕಾರ್ತಿ ಮದುವೆ ಬೇಡ ಅಂತಿದ್ದಾಳೆ. ಅವನು ನೋಡಿದರೆ ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದಾನೆ. ಇವಳು ಪ್ರೀತಿ ವಿಷಯಕ್ಕೆ ಒಪ್ಪಿಕೊಳ್ತಿಲ್ಲ, ಜಾತಿ ಬಗ್ಗೆ ಮಾತು ತೆಗೀತಾಳೆ. ಇವಳು ಕೂಡ ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದಾಳೆ. ಮಧ್ಯಾಹ್ನದಿಂದ ಮನೆಯಲ್ಲಿ ಇದೇ ಜಗಳ. ಅದಕ್ಕೆ ಇಲ್ಲಿಗೆ ಬಂದೆ. ವೇದ, ನಿನ್ನ ಗೆಳೆಯ ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದಾನೆ, ನೀನೇ ಅವನ ಹತ್ರ ಸ್ವಲ್ಪ ಮಾತಾಡಪ್ಪ ಅಂದಾಗ ಕೈಯಲ್ಲಿದ್ದ ಫೈಲ್ ಟೇಬಲ್ ಮೇಲಿಟ್ಟು ಹೊರಗೆ ನಡೆದಿದ್ದ ವೇದ. ಮನೆ ಮುಂದೆ ಬೈಕ್ ಬಳಿ ನಿಂತಿದ್ದ ಕಾರ್ತಿ. ಅವನ ಎದುರು 2 ಬ್ಯಾಗ್ಗಳು ಇದ್ದವು. ಏನು ಸಾಹೇಬ್ರು, ಮನೆ ಬಿಟ್ಟು ಹೋಗ್ತಿದ್ದೀರಂತೆ? ಮಧ್ಯಾಹ್ನದಿಂದ ಜಗಳ ಆಗ್ತಿದೆ, ನನಗೆ ಒಂದು ಮಾತು ಹೇಳಬೇಕು ಅಂತ ಅನಿಸ್ಲಿಲ್ವಾ? ಗದರಿಕೆ ಇತ್ತು ಮಾತಿನಲ್ಲಿ. ವೇದ, ಏನೇ ಮಾತಾಡಿದ್ರು ಇದು ಮುಗಿಯೋ ಥರ ಕಾಣಿಸ್ತಿಲ್ಲ. ಶ್ರೇಯಾಗೆ ಬೇರೆ ಕಡೆ ಹುಡುಗನ ನೋಡು, ನಾನು ಬೇರೆ ಎಲ್ಲಾದರೂ ಹೋಗಿ ಇರ್ತೀನಿ. ಈ ಮನೆಯಲ್ಲಿ ಇರೋಕೆ ಬೇಜಾರು.
ನೋವಿನಿಂದ ಬಂದಿತ್ತು ಕಾರ್ತಿ ನುಡಿಗಳು. ಎರಡು ಬಿಟ್ರೆ ಹಲ್ಲೆಲ್ಲ ಉದ್ರಿ ಹೋಗಬೇಕು. ಬಾಯಿ ಮುಚ್ಕೊಂಡು ಒಳಗೆ ನಡಿ ಅಂದವನೇ ಗೆಳೆಯನನ್ನು ಒಳಗೆ ಕರೆತಂದಿದ್ದ. ಕವನ, ಹೋಗು, ನಿಮ್ಮ ಅಮ್ಮನ ಕರ್ಕೊಂಡು ಬಾ ಅಂದಿದ್ದ. ಹಾಲ್ನಲ್ಲಿ ಬಂದು ನಿಂತು. ಮನೆ ಮಂದಿಯೆಲ್ಲ ಒಬ್ಬೊಬ್ಬರೇ ಅಲ್ಲಿ ಬಂದು ಸೇರಿದರು. ಕವನ ಅವಳ ಅಮ್ಮನನ್ನು ಕರೆತಂದಾಗ ಮಾತು ತೆಗೆದರೆಲ್ಲ. ಏನಾಗಿದೆ ನಿನಗೆ? ಗಂಡ ಮಕ್ಕಳನ್ನು ನೆಮ್ಮದಿಯಾಗಿ ಇರೋಕೆ ಬಿಡು. ಯಾಕೆ ಯಾವಾಗಲೂ ದುಡ್ಡು ದುಡ್ಡು ಅಂತ ಬಡ್ಕೊಳ್ತೀಯಾ? ಅಷ್ಟು ಕೊಟ್ಟರೂ ನಿನಗೆ ಸಾಕಾಗಿಲ್ವಾ? ನಿನ್ನ ಆಸೆಯೇ ನಡಿಬೇಕು, ನಿನ್ನ ಮಾತೇ ನಡಿಬೇಕು ಅಲ್ವಾ? ಯಾಕೆ ಬೇರೆಯವರಿಗೆ ಬೆಲೆ ಇಲ್ವಾ? ರಿಷಿ, ವೇದ ಇಬ್ಬರದು ಮದುವೆ ಆಗಿದೆ. ನಿನ್ನ ಮಗಳನ್ನು ಬೇರೆ ಕಡೆ ಒಳ್ಳೆ ಹುಡುಗನಿಗೆ ನಾವೇ ನೋಡಿ ಮದುವೆ ಮಾಡ್ತೀವಿ. ನೀನು ಅವರಿಗೆ ಮನೆ ಬಿಟ್ಟು ಹೋಗುವಷ್ಟು ಹಿಂಸೆ ಕೊಡಬೇಡ. ಒಬ್ಬೊಬ್ಬರು ಒಂದೊಂದು ಬೈಗುಳ ಶುರುವಿಟ್ಟುಕೊಂಡರು. ಸ್ವಲ್ಪ ಸುಮ್ಮನೆ ಇರ್ತೀರ ಎಲ್ಲ? ಇವಾಗ ನೀವು ಎಷ್ಟೇ ಬೈದ್ರು ಅವರೇನು ಬದಲಾಗಲ್ಲ. ಕಂಚಿನ ಕಂಠದಲ್ಲಿ ಜೋರಾಗಿ ನುಡಿದ ವೇದನ ಮಾತಿಗೆ ಎಲ್ಲರದ್ದು ಮೌನವೇ. ಕವನ ನನಗೆ ಸ್ನೇಹಿತೆ ಆಗಿದ್ಲು. ಅವಳ ಒಡನಾಟ ನನಗೆ ಇಷ್ಟ ಆಗಿತ್ತು. ಮನೆಯಲ್ಲಿ ಮದುವೆ ಆಗುವಂದಾಗ ಖುಷಿಯಿಂದ ಒಪ್ಪಿದ್ದು ನಿಜ. ಆದರೆ ಅವಳ ದೃಷ್ಟಿಯಲ್ಲಿ ನಾನೊಬ್ಬ ಗೆಳೆಯ ಅಂತ ತಿಳಿದು ತಕ್ಷಣ ನನ್ನ ಮನಸ್ಸಿಗೆ ನಾನು ಅದೆಷ್ಟು ಶಾಪ ಹಾಕಿದ್ದೀನಿ ಗೊತ್ತಾ ನಿಮಗೆ? ಅವಳು ವಾಪಸ್ ಬಂದಾಗ ನನ್ನ ಜೊತೆ ಮದುವೆಗೆ ಒಪ್ಪಿಕೊಳ್ಳಬೇಕು ಅಂತಲೇ ಬಂದಿದ್ದು. ಅದಕ್ಕೆ ನೀವೆಲ್ಲ ಬೇಜಾರಾಗಿರ್ತೀರಾ ಅನ್ನೋದು ಒಂದು ಕಾರಣವಾಗಿತ್ತು. ಆದರೆ ಅಷ್ಟರಲ್ಲಿ ನನ್ನ ಮದುವೆ ಆಗಿರೋದು ಅವಳಿಗೆ ಸ್ವಲ್ಪ ಬೇಸರ ಆಗಿತ್ತು. ಬಂದ 2 ದಿನಕ್ಕೆ ಅವಳನ್ನು 2 ವರ್ಷದಿಂದ ಪ್ರೀತಿ ಮಾಡ್ತಿರೋ ಹುಡುಗನ ಬಗ್ಗೆ ನನ್ನ ಹತ್ರ ಹೇಳಿದ್ಲು. ನಾನೇ ಅವಳಿಗೆ ತಿಳಿಸಿ ಹೇಳಿದ್ದು, ನಿನ್ನ ಪ್ರೀತಿ ಮಾಡುವವರನ್ನು ಕಳ್ಕೊಬೇಡ ಅಂತ. ಅವರನ್ನು ಒಪ್ಕೋ ಅಂತ ಹೇಳಿದ ಮೇಲೆ ಅವಳು ಪ್ರೀತಿನ ಒಪ್ಪಿಕೊಂಡಿದ್ದು. ಆಗ ನನ್ನ ಮಾತು ಕೇಳಿ ಒಪ್ಪಿದ್ರು. ಈಗ ಅವಳು ನಿಜವಾದ ಪ್ರೀತಿಯಲ್ಲಿ ಇದ್ದಾಳೆ. ಅವರೆಡೆಗೆ ನಿಜವಾದ ಒಲವಿದೆ. ಮಾವ, ಜ್ಯೇಷ್ಠ ಒಳ್ಳೆ ಹುಡುಗ, ನಾನು ನೋಡಿದ್ದೀನಿ, ಅವರನ್ನು ಮೀಟ್ ಮಾಡಿದ್ದೀನಿ ಕೂಡ. ಅವರಿಗೆ ನಿಮ್ಮ ಮಗಳ ಮೇಲೆ ತುಂಬ ಕಾಳಜಿ ಪ್ರೀತಿ ಇದೆ. ನಿಮ್ಮ ಹೆಂಡತಿ ಮಾತು ಕೇಳಿ ನಿಮ್ಮ ಮಗಳ ಜೀವನ ಹಾಳು ಮಾಡಿಬಿಡಿ. ದುಡ್ಡಿನ ಆಸೆಗೆ ಮಕ್ಕಳ ಭಾವನೆಗಳನ್ನು ಬಲಿ ಕೊಡಬೇಡಿ. ಅಬ್ಬಬ್ಬಾ, ಅಂದರೆ ನಿಮ್ಮ ಮಗಳು ಇನ್ನು 1 ವರ್ಷ ನಿಮ್ಮ ಮನೇಲಿ ಇರಬಹುದು ಅಷ್ಟೇ. ಆಮೇಲೆ ಮದುವೆ ಮಾಡಿಕೊಡ್ತೀರಾ. ಜೀವನದ ಕೊನೆಯವರೆಗೂ ಗಂಡ ಆದವನ ಜೊತೆ ಬಾಳೋದು ಅವಳು. ಅವಳಿಗೆ ಇಷ್ಟ ಇಲ್ಲ ಅಂತ ಏನಾದರೂ ಮಾಡಿಕೊಂಡು ಸತ್ರೆ ಅವಾಗೇನು ಮಾಡ್ತೀರಾ? ಕಾರ್ತಿ ಇನ್ಮುಂದೆ ಇದೇ ಮನೆಯಲ್ಲಿ ಇರ್ತಾನೆ. ನನ್ನ ತಂಗಿ ಜೊತೆ ಅವಳ ಓದು ಮುಗಿಯುತ್ತಿದ್ದಂತೆ ಅವರಿಬ್ಬರ ಮದುವೆ ಆಗೇ ಆಗುತ್ತೆ. ಯಾರು ಒಪ್ಪಿದ್ರು ಬಿದ್ರು ಮದುವೆ ನಡೆದೇ ನಡೆಯುತ್ತೆ. ಇದನ್ನು ಯಾರು ತಪ್ಪಿಸೋಕೆ ಆಗಲ್ಲ. ಕಾರ್ತಿಕ್, ನೀನು ಇನ್ಮೇಲೆ ಈ ಹುಚ್ಚಾಟ ಎಲ್ಲ ಬಿಟ್ಟು ತೆಪ್ಪಗೆ ಇರು. ಕವನ, ನೀನು ನಿಮ್ಮಪ್ಪನ ಬಳಿ ಬಂದು ಜ್ಯೇಷ್ಠನಿಗೆ ಮಾತಾಡೋಕೆ ಹೇಳು. ಯಾರಿಗಾದರೂ ಇನ್ನೂ ಏನಾದರೂ ಹೇಳೋದು ಇದೆಯಾ ಅಂದಿದ್ದ. ಎದುರು ನಿಂತಿದ್ದ ಅತ್ತೆ ಕಡೆ ಗಂಭೀರವಾಗಿ ನೋಡುತ್ತಾ, ನನಗೆ ನನ್ನ ಮಕ್ಕಳ ಭವಿಷ್ಯ ಮುಖ್ಯ. ನನ್ನದೇನೂ ಅಡ್ಡಿ ಇಲ್ಲ. ಹುಡುಗ ಯಾವುದೇ ಜಾತಿಯಾದರೂ ಪರವಾಗಿಲ್ಲ. ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ಸಾಕು. ಮತ್ತೆ ಕವನ ಮದುವೆ ಮುಗಿದ ಮೇಲೆ ಕಾರ್ತಿದು ಮಾಡೋಣ. ಅಷ್ಟರಲ್ಲಿ ಶ್ರೇಯ ಓದು ಮುಗಿಯುತ್ತೆ. ನಿಮ್ಮದೇನು ಅಭ್ಯಂತರ ಇಲ್ಲ ಅಲ್ವಾ ಅಂದವರ ಮಾತಿಗೆ, ನಮ್ಮದೇನಿಲ್ಲ. ನಮಗೆ ಕಾರ್ತಿ, ವೇದ ಇಬ್ಬರು ಒಂದೇ. ಮೊದಲು ಆ ಹುಡುಗನನ್ನು ಕರೆಸಿ ಮಾತಾಡೋಣ. ಅಪ್ಪ, ನಿನ್ನ ಮಗಳಿಗೆ ಇನ್ನೂ ಏನಾದರೂ ಸ್ವಲ್ಪ ಆಸ್ತಿ ಕೊಟ್ಟು ಸುಮ್ಮನೆ ಇರೋಕೆ ಹೇಳಿ ಅಂದ ಹರಿಶ್ಚಂದ್ರ ಅವರು. ಎಲ್ಲ ಬನ್ನಿ, ಊಟಕ್ಕೆ ಹೋಗೋಣ ಅಂತ ಕರೆದುಕೊಂಡು ಹೋದರೆ ಅಲ್ಲಿ ನಿಂತಿದ್ದು ಕಸ್ತೂರಿ, ಕಾರ್ತಿ, ವೇದ ಅಷ್ಟೇ. ನಾನು ಪದೇ ಪದೇ ಹೇಳೋದಿಲ್ಲ, ನನ್ನ ಫ್ಯಾಮಿಲಿ, ನನ್ನ ಗೆಳೆಯರ ತಂಟೆಗೆ ಬಂದರೆ ಸರಿ ಇರಲ್ಲ. ಅವರ ಖುಷಿಗೆ ನಾನು ಏನು ಬೇಕಾದರೂ ಮಾಡ್ತೀನಿ. ನಿಮಗೆ ಮಗ ಬೇಕು ಅಂದರೆ ಸುಮ್ಮನೆ ಇದ್ಬಿಡಿ. ಇಲ್ಲ, ಸರಿ ಇರಲ್ಲ. ನನ್ನ ಗೆಳೆಯನ ಜೊತೆ ನನ್ನ ತಂಗಿ ಮದುವೆ ಇದೇ ಮನೆ ಮುಂದೆ ಅದ್ದೂರಿಯಾಗಿ ಆಗುತ್ತೆ ಅಂದವ ಗೆಳೆಯನ ಹೆಗಲ ಬಳಸಿ ಕರೆದೊಯ್ದಿದ್ದ. ನಿಂತಲ್ಲೇ ಸಿಟ್ಟಿಂದ ದವಗುಡುತ್ತಾ ನಿಂತವರ ಮುಖ ಸುಟ್ಟ ಬದನೆಕಾಯಿಯಂತೆ ಆಗಿತ್ತು. ಆದರೆ ಇವರ ಬಾಯಿಗೆ ಮುಂದೊಮ್ಮೆ ವೇದ ಕಣ್ಣೀರು ಹಾಕಬೇಕಿತ್ತು. ಊಟಕ್ಕೆ ಗೆಳೆಯನನ್ನು ತನ್ನ ಎದುರು ಕೂರಿಸಿ ಅವನನ್ನೇ ದಿಟ್ಟಿಸಿ ನೋಡುತ್ತಾ ಕುಳಿತಿದ್ದ ವೇದ. ನಿಮಗೆ ಊಟ ಬಡಿಸ್ಲಾ ಅಂದಳು ಖುಷಿ ವೇದನ ಕಡೆ ನೋಡುತ್ತಾ. ಬೇಡ ಅಂದವ. ಇನ್ನೊಂದು ಸಲ ಎಲ್ಲಿಗಾದರೂ ಹೋಗ್ತೀನಿ ಅಂತೆಲ್ಲ ಮಾತಾಡಿದ್ದೆ ಆದ್ರೆ ನನ್ನ ಮರೆತು ಇರೋಕೆ ತಯಾರಾಗಿಯೇ ಹೋಗು. ಅದು ಆಗಲ್ಲ ಕಣೋ. ಮುಚ್ಕೊಂಡಿದ್ರೆ ನಿಂಗೆ ತುಂಬ ಒಳ್ಳೆಯದು. ಫ್ರೆಂಡ್ ಅಂತ ಏನಕ್ಕೋ ಇರೋದು. ನಿಮ್ಮಿಬ್ಬರ ಬಗ್ಗೆ ಮನೆಯಲ್ಲಿ ಎಲ್ಲರಿಗೂ ಗೊತ್ತಿದೆ ತಾನೆ, ಮತ್ತೆ ಯಾಕೆ ಹೆದರಿಕೆ? ವೇದ, ಸಾರಿ ಅಂದ ಕಾರ್ತಿ ಮೆತ್ತಗೆ. ಅವನಿಗೆ ಇನ್ನೂ ಸ್ವಲ್ಪ ಬಡಿಸು. ಮಧ್ಯಾಹ್ನದಿಂದ ಹರಚಿ ಗಂಟಲಲ್ಲಿ ಶಕ್ತಿನೇ ಇಲ್ಲ ಅಂದ ವೇದನ ಮಾತಲ್ಲಿ ಕೋಪ ಸ್ಪಷ್ಟವಾಗಿತ್ತು. ಕವನ ಬಳಿ ಹುಡುಗನ ಬಗ್ಗೆ ಕೇಳುತ್ತಾ ಕುಳಿತವರೆಲ್ಲ ಊಟ ಮಾಡಿ ಮುಗಿಸಿದರು. ಶ್ರೇಯಾ, ನೀನು ಒಂದನ ರೂಮಿಗೆ ಶಿಫ್ಟ್ ಆಗು. ನಿನ್ನ ಹುಡುಗ ನಿನ್ನ ರೂಮ್ನಲ್ಲಿ ಇರ್ತಾನೆ ಅಂದಾಗ, ಬೇಡ ವೇದ, ನಾನು ಅಲ್ಲೇ ಇರ್ತೀನಿ ಅಂದಿದ್ದ. ವೇದ ಒಮ್ಮೆ ಅವನನ್ನು ಗುರಾಯಿಸಿದನಷ್ಟೆ. ತೆಪ್ಪಗೆ ಅವನು ಹೇಳಿದಷ್ಟು ಕೇಳು ಅಂದ ರಿಷಿ. ಸರಿ ಅಂದ ಕಾರ್ತಿ ಒಪ್ಪಿದ. ರಿಷಿ ಕಾರ್ತಿ ಬಳಿ ಟ್ರಸ್ಟ್ ಬಗ್ಗೆ ಹೇಳಲು ಅವರೆಲ್ಲ ಮಾತನಾಡುತ್ತಾ ಕುಳಿತರೆ ಖುಷಿ ಜೊತೆ ಊಟಕ್ಕೆ ಕುಳಿತ ವೇದ. ಅವಳಿಗೆ ತುತ್ತಿಟ್ಟು ತಿನಿಸುತ್ತಿರಲು ಅವನ ಕೆನ್ನೆಗೆ ಯಾರಿಗೂ ಕಾಣದಂತೆ ಮುತ್ತಿನ ರವಾನೆ ಮಾಡಿದ್ದಳು ಖುಷಿ. ಮನೆಯಲ್ಲಿ ಎಲ್ಲರನ್ನು ನಿಭಾಯಿಸುವ ಅವನ ರೀತಿ ಮೆಚ್ಚುಗೆ ಆಗಿತ್ತು ಗಂಡನ ಕಡೆಗೆ.
ಇದೆಲ್ಲ ಯಾರು ಮಾಡ್ತಿರೋದು ನನಗೆ ಅಂತ ತಿಳಿದಿಲ್ಲ. ನನ್ನ ಒಂದೊಂದೇ ಕೆಲಸಕ್ಕೆ ಅಡ್ಡಿಯಾಗಿ ಎಲ್ಲ ಕೆಲಸ ನಿಂತು ಹೋಗ್ತಿದೆ. ತಲೆ ಮೇಲೆ ಕೈ ಹೊತ್ತು ನುಡಿದವ ನಿಮ್ಮ ವೈರಿಗಳು ಯಾರಾದರೂ? ಚೇಚೆ, ನನ್ನ ಈ ಕೆಲಸ ಯಾರಿಗೂ ಗೊತ್ತಿಲ್ಲ. ಇದೆಲ್ಲ ಫುಲ್ ಸೀಕ್ರೆಟಾಗಿ ನಡೀತಾ ಇರೋದು. ಹಾಗಾದರೆ ಇದೆಲ್ಲ ತಿಳಿದವರು ಯಾರೋ ನಿಮ್ಮ ಕೆಲಸವನ್ನು ಹೊರಗೆ ತರುತ್ತಿದ್ದಾರೆ. ನನ್ನ ಬಗ್ಗೆ ತಿಳಿದವರು ಯಾರು ಇದೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ನನ್ನ ಜೊತೆ ಇರೋ ಹುಡುಗರೆಲ್ಲ ನನ್ನ ನಂಬಿಕಸ್ಥರು, ನನಗೆ ಮೋಸ ಮಾಡಲ್ಲ. ಆದರೆ ನನಗೆ ಯಾಕೋ ಈ DCP ಮೇಲೆ ಅನುಮಾನ. ಅವರಿಗೆ ಹೇಗೆ ಇದೆಲ್ಲ ತಿಳಿಯೋಕೆ ಸಾಧ್ಯ? ಅವನೇನು ಸಾಮಾನ್ಯ ಅಂದ್ಕೊಬೇಡಿ. ಎಲ್ಲ ತಿಳ್ಕೊಂಡು ಮಾಡಿದರೂ ಮಾಡಿರ್ತಾನೆ. ಅವನನ್ನು ಒಮ್ಮೆ ಕೇಳಿ ನೋಡಿ. ನಾನು ಹೇಗೆ ಕೇಳೋದು? ನನ್ನ ಬಗ್ಗೆ ಡೌಟ್ ಬಂದರೆ ನೋಡಿ, ಅವನಿಗೆ ಇಲ್ಲೇ ಬರೋಕೆ ಹೇಳಿ, ಇಲ್ಲೇ ಮಾತಾಡೋಣ. ಈ ಕೆಲಸ ಅವನದ್ದೇ ಆಗಿದ್ದರೆ ನೀವೇ ವಾರ್ನ್ ಮಾಡಿ ಹೇಳಿ. ಇಲ್ಲ ಏನಾದರೂ ಡಿಮ್ಯಾಂಡ್ ಮಾಡಿದರೆ ನಾನು ಕೊಡ್ತೀನಿ. ನನಗೆ ಯಾಕೋ ವೇದಾಂತ್ ಇದೆಲ್ಲ ಮಾಡಿರಲ್ಲ ಅನಿಸುತ್ತೆ. ಅಲ್ಲದೆ ಅವರು ನೀವು ಕೊಡ್ತೀವಿ ಅಂದರು ಏನು ಮುಟ್ಟೋದಿಲ್ಲ. ಅದು ನಿಜ, ಮುಟ್ಟೋದಿಲ್ಲ. ನಿಯತ್ತಿನ ಮನುಷ್ಯ. ಆದರೂ ನೀವು ಒಂದ್ಸಲ ಕರೆದು ಮಾತಾಡಪ್ಪ. ಇಲ್ಲೇ ಬೇಡ, ನಾಳೆ ನಿಮ್ಮ ಮನೆಗೆ ಬರೋಕೆ ಹೇಳ್ತೀನಿ. ನೀವು ಈಗ ಹೋಗಿ. ಸರಿ ಸರಿ, ಆದಷ್ಟು ಬೇಗ ಬರೋಕೆ ಹೇಳಿ. ನನ್ನ ಕೆಲಸ ಎಲ್ಲ ಕೈ ತಪ್ಪಿ ಹೋಗಿ ನಾನು ಬರೀ ಕೈ ಹಾಕಿ ಬೀದಿಲಿ ನಿಲ್ಲುವ ಮೊದಲು ನೀವೇ ನನ್ನ ಹಿಂದೆ ಇರೋರನ್ನು ಹಿಡಿದು ಬಿಟ್ಟರೆ ನಿಮಗೆ ಸೇರೋದು ಬಂದು ಸೇರುತ್ತೆ ಅಂದಿದ್ದ ಮಂತ್ರಿ. ಆಯ್ತಾಯ್ತು, ನಾನು ನೋಡ್ಕೊಳ್ತೀನಿ, ನೀವು ಹೊರಡಿ ಅಂದಾಗ IG ಅವರ ಕ್ಯಾಬಿನ್ನಿಂದ ಎದ್ದು ಬಂದಿದ್ದ ಮಂತ್ರಿ ತನ್ನೆಲ್ಲ ಕೆಲಸಗಳು ಒಂದೊಂದೇ ಬಯಲಿಗೆ ಬಂದು ಅವನನ್ನು ಪಾತಾಳಕ್ಕೆ ತಳ್ಳುವುದಕ್ಕೆ ರೆಡಿಯಾಗಿರಲು ಅವನಿಗೆ ಈಗ ಭಯ ಶುರುವಾಗಿತ್ತು. ಎಲೆಕ್ಷನ್ನಲ್ಲಿ ಕೂಡ ಸೋತು ತನ್ನ ಸೀಟ್ ಕಳೆದುಕೊಂಡವನಿಗೆ ಈಗ ಕಳ್ಳತನದಲ್ಲಿ ಮಾಡಿಟ್ಟ ಆಸ್ತಿಯೆಲ್ಲ ಕೈಬಿಟ್ಟು ಹೋಗ್ತಿರೋದೇ ದೊಡ್ಡ ತಲೆನೋವು ಆಗಿತ್ತು. ಬಾಲ್ಕನಿಯಲ್ಲಿ ಆಗಸೆ ನೋಡುತ್ತಾ ನಿಂತವನ ಹೆಗಲಿಗೆ ಇಂದಿನಿಂದ ಕೈ ಹಾಕಿದ ಖುಷಿ, ಏನು ಯೋಚನೆ ಮಾಡ್ತಿದ್ದೀರಾ ಅಂದಾಗ, ಏನಿಲ್ಲಮ್ಮ ಹೀಗೆ ಅಂದಿದ್ದ. ಅವಳ ಕೈಗೆ ಮುತ್ತಿಡುತ್ತಾ, ನಿಮ್ಮ ತಲೆಯಲ್ಲಿ ಮನಸ್ಸಲ್ಲಿ ಏನೇನು ವಿಚಾರ ಓಡುತ್ತೆ ಅಂತಾನೆ ತಿಳಿಯೋದಿಲ್ಲ ಅಂದವಳ ತನ್ನ ಮುಂದೆ ನಿಲ್ಲಿಸಿಕೊಂಡ ವೇದ, ತಲೆಯಲ್ಲಿ ಏನಿರುತ್ತೆ ನನಗೂ ಗೊತ್ತಿಲ್ಲ, ಆದರೆ ಮನಸ್ಸಲ್ಲಿ ಮಾತ್ರ ನೀನೇ ಇರ್ತೀಯ. ನಿನ್ನ ಬಗ್ಗೆ ಯೋಚನೆ, ನಿನ್ನದೇ ಧ್ಯಾನ, ಮತ್ತೆ 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 ನಿನ್ನ ಹೇಗೆಲ್ಲ ಮುದ್ದಿಸಬೇಕು ಅನ್ನೋದು ಇರುತ್ತೆ. ನಕ್ಕು ನುಡಿದ ವೇದ. ಹಾಂ, ನಿನ್ನ ವೇದನೆ ಬಂಗಾರಿ, ನಿಂಗೆ ಏನೋ ಹೇಳಬೇಕು. ಅವಳ ನಡುವಿನ ಸುತ್ತ ಕೈ ಬೆಸೆದು ಹೇಳಲು, ಬಂಗಾರಿ ಹೇಳಿ ಅಂದಳು. ಅವನ ಕೊರಳಿಗೆ ತನ್ನೆರಡು ಕೈಯನ್ನು ಹಾರದಂತೆ ಹಾಕಿ, ಐ ಲವ್ ಯು, ಸೋ ಸ್ವೀಟ್ ಆಫ್ ಯು, ಲವ್ ಯು ಟು ಅಂದು ಅವನಿಗೆ 2 ಮುತ್ತುಗಳು ಜಮೆ ಆಗಿದ್ದವು. ಅಲ್ಲೇ ಅದನ್ನು ತಿರುಗಿಸಿ ಕೊಡುವವನಂತೆ ಇದ್ದವನನ್ನು ತಡೆದಿದ್ದು ಅವನ ಫೋನ್. ಇಂಥ ಟೈಮಲ್ಲೇ ಫೋನ್ ಬಂದು ಅಂದು ಉಸಿ ಕೋಪ ತೋರಿಸುತ್ತಾ ಅವಳ ತುಟಿಗಳಿಗೆ ಸಣ್ಣದಾಗಿ ಮುತ್ತಿಕ್ಕಿ ಒಳಗೆ ಬಂದು ನೋಡಿದವನಿಗೆ ಫೋನ್ ಮಾಡಿರುವವರನ್ನು ನೋಡಿ ನಗು ಬಂದಿತ್ತು. ಗೆಸ್ ಮಾಡಿದ್ದೆ ಇವರ ಕಾಲ್ ಬಂದೇ ಬರುತ್ತೆ ಅಂತ. ಇದಕ್ಕೆ ಇಷ್ಟೊತ್ತು ವೆಯ್ಟ್ ಮಾಡ್ತಿದ್ದೆ. ಕೊನೆಗೂ ಬಂತು ಅಂತ ತನ್ನಲ್ಲಿ ಅಂದುಕೊಂಡವ ಕರೆ ಸ್ವೀಕರಿಸಿದ್ದ. ಹಲೋ, ಹೇಳಿ ಸರ್. ವೇದಾಂತ್, ನಾಳೆ ಎಕ್ಸ್ ಮಿನಿಸ್ಟರ್ ಅವರ ಮನೆಯಲ್ಲಿ ಮೀಟಿಂಗ್ ಇದೆ, ನೀವು ತಪ್ಪದೆ ಬನ್ನಿ ಅಂದವರ ಮಾತಿಗೆ ನಗು ಬಂದಿತ್ತು. ಓಕೆ ಸರ್, ಬರ್ತೀನಿ ಅಂದಿದ್ದ. ಮೀಸೆ ಮರೆಯಲ್ಲಿ ನಗುತ್ತಾ ಟೈಮ್ ಹೇಳಿ ಕಾಲ್ ಕಟ್ ಮಾಡಿದಾಗ, ನೀವು ಏನೇ ಮಾಡಿದ್ರು ಇದಕ್ಕೆಲ್ಲ ಕೊನೆ ಹಾಡದೇ ಇರಲ್ಲ ಸರ್ ಅಂದವನ ಮಾತು ಅವಳಿಗೂ ಕೇಳಿಸಿತು. ಹೆಂಗೆ ನಾವು ಅಂದಿದ್ದ ಕಣ್ಣು ಮಿಟುಕಿಸಿ ಅವಳೆಡೆ ನೋಡುತ್ತಾ. ಸೂಪರ್ ಅಂದವಳೆ ಅವನ ಎದೆಗೊರಗಿದಾಗ ಅವಳನ್ನು ಮುದ್ದಿಸುವ ಕೆಲಸವನ್ನು ಮುಂದುವರಿಸಿದ್ದ. ವೇದನೆ ನಾಳೆಯ ಚಿಂತೆ ಇಲ್ಲ, ಯಾಕಂದರೆ ಮುಂದಿನ ನಡೆದಾರಿ ಅವನಿಗೆ ತಿಳಿದಿದೆ. ಆದರೆ ಮುಳ್ಳಿನ ಮೇಲೆ ಕುಳಿತಂತೆ ಆಗಿದ್ದು ಅವನನ್ನು ಕೆಣಕಿದ್ದ ಮಂತ್ರಿಗೆ ಪ್ರತಿ ಕ್ಷಣವನ್ನು ಯೋಚಿಸುವಂತೆ ಭಯದಲ್ಲಿ ಬದುಕುವಂತೆ ಮಾಡಿದ್ದ ವೇದ. ಇದು ಕೇವಲ ಸ್ಯಾಂಪಲ್ ಅಷ್ಟೇ. ಅಭಿ ಪಿಕ್ಚರ್ ಬಾಕಿ. ಮುಂಜಾನೆ ಸವಿಗನಸಲ್ಲಿ ಇದ್ದವನ ಮುಖದ ಮೇಲೆ ಚಿಕ್ಕ ನಗು, ಪುಟ್ಟ ಮಗು. ಒಂದು ಇಷ್ಟದ ಆಟಿಕೆ ಸಿಕ್ಕಾಗ ಮೂಡಿಸುವ ಮುಗ್ಧ ನಗು ಅದು. ಎದ್ದಿದ್ರೆ ಮುಖದಲ್ಲಿ ಗಂಭೀರ, ಕೋಪ ಬಂದರೆ ಸಿಂಹದ ಥರ, ಮಲಗಿದ್ರೆ ಮಾತ್ರ ಮಗು ಥರ. ಸೋ ಕ್ಯೂಟ್. ಕಣ್ಣು ಬಿಟ್ಟು ಪಕ್ಕದಲ್ಲಿ ನೋಡಿದ ಹುಡುಗಿ ಕಣ್ಣಿಗೆ ಅವನ ತಿಳಿಯಾದ ನಗೆ ಸಿಕ್ಕಿತು. ಈ ಮುದ್ದು ಮುಖದ ಹುಡುಗ ನನ್ನ ಗಂಡ ಅಂತ ಅಂದುಕೊಂಡವಳಿಗೆ ಹೆಮ್ಮೆ ಮೂಡಿತು. ಅವನ ಮುಖವನ್ನು ಕಿರುಬೆರಳಲ್ಲಿ ಸೋಕಿಸುತ್ತಾ ತುಟಿಗಳ ಮೇಲೆ ಕೈಯಾಡಿಸಿ ಮೀಸೆ ಮುಟ್ಟಿದ ಹುಡುಗಿ, ಅದೆಷ್ಟು ಚಂದ ನೀವು ಅಂದವಳಿಗೆ ಅವನನ್ನು ಮುದ್ದಿಸುವ ಬಯಕೆ. ಅವನ ಕೆನ್ನೆಗೆ ಮುತ್ತು ಕೊಟ್ಟು, ನೀವು ಯಾವಾಗಲೂ ನನ್ನ ಜೊತೆ ಹೀಗೆ ಇರಬೇಕು ವೇದ, ಮೆಲುವಾಗಿ ಅಂದು ಮತ್ತೊಮ್ಮೆ ಎದೆ ಮೇಲೆ ತಲೆ ಇಟ್ಟಳು. ಹೀಗೆ ಇರ್ತೀನಿ ಕೊನೆ ಕ್ಷಣದವರೆಗೂ ಅಂದವ ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ಬಳಸಿದ. ಎದ್ದಿದ್ದೀರಾ? ನಿನ್ನ ಕೈ ಬೆರಳು ಸೋಕಿದಾಗಲೇ ಎಚ್ಚರ ಆಯಿತು. ಕಳ್ಳ ಅಂದವಳೆ ಚಿಕ್ಕ ಪಾಪುವಂತೆ ಅವನ ಎದೆ ಮೇಲೆ ಕಚ್ಚಿದಾಗ
ಔಚ್, ನೋವಾಗುತ್ತಮ್ಮ ಅಂದು ಮತ್ತೆ ಕಣ್ಣು ಮುಚ್ಚಿ ಮಲಗಿದ. ಸಾರಿ ಅನ್ನುತ್ತಾ ಎದೆ ಮೇಲೆ ಪುಟ್ಟದಾಗಿ ಮುತ್ತಿಟ್ಟು ಮೇಲಿದ್ದವಳು ತನ್ನ ಕಾಯಕದಲ್ಲಿ ತೊಡಗಿಕೊಂಡಳು. ಮನೆಯಲ್ಲಿ ನಗುವಿನ ಅಲೆ ಹೆಚ್ಚಾಗಿತ್ತು. ರಿಯಾ ಸೀಮಂತದ ಬಗ್ಗೆ ಮಾತುಗಳು ಕೇಳುತ್ತಿವೆ. ತಿಂಡಿ ತಿನ್ನುವಾಗ ಅದನ್ನು ಹೇಳಿದರು ಕುಸುಮ ಅವರು. ಎಲ್ಲ ಸಿದ್ಧತೆ ಮಾಡಿಕೊಳ್ಳಿ ಅಂತ ಹಿರಿಯರ ಮಾತಿಗೆ ತಲೆ ಆಡಿಸಿದ್ದರು. ಒಂದರ ಹಿಂದೆ ಒಂದು ಸಂಭ್ರಮ ಮನೆಯಲ್ಲಿ ಇದ್ದೇ ಇರುತ್ತಿದೆ. ವೈಟ್ ವಿತ್ ಬ್ಲ್ಯಾಕ್ ಫಾರ್ಮಲ್ಸ್ ಅಲ್ಲಿ ರೆಡಿ ಆದ ವೇದ. ಬಂಗಾರಿ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಅಂದಿದ್ದ. ವಾರ್ಡ್ರೋಬಲ್ಲಿ ಬಟ್ಟೆ ತೆಗೆದಿಟ್ಟು ಕನ್ನಡಿ ಮುಂದೆ ನಿಂತವನನ್ನೇ ಕೈಕಟ್ಟಿ ನೋಡುತ್ತಿದ್ದ ಮಡದಿ ಕಡೆ ನೋಡುತ್ತಾ ನುಡಿದ. ಹೋಗ್ಬನ್ನಿ, ಆದರೆ ಬೇಗ ಬನ್ನಿ. ಅವನ ಬಳಿಯಲ್ಲಿ ಬಂದು ನಿಂತಳು. ಓಕೆ ಕಣೋ ಅನ್ನುತ್ತಾ ಅವಳಿಂದ ತನ್ನ ತುಟಿಗಳಿಗೆ ಬೇಕಿದ್ದು ಪಡೆದಿದ್ದ. ನಗುತ್ತಾ ಕೆಳಗೆ ಬಂದವರೇ, ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ ಅಂದು ಹೊರಗೆ ನಡೆಯಲು ಅವನಿಂದ ಹೆಜ್ಜೆ ಹಾಕಿದಳು ಖುಷಿ. ಅಲ್ಲಿ ರಕ್ಷಿತ್, ಬಿಂದು ಇಬ್ಬರು ತುಂಬ ಸನಿಹದಲ್ಲಿ ನಿಂತು ಮಾತನಾಡುತ್ತಿದ್ದರು. ರಕ್ಷಿತ್ ತನ್ನ ಕೈಯಲ್ಲಿದ್ದ ಮಗುವಿಗೆ ಮುತ್ತು ಕೊಟ್ಟು ಮಡದಿ ಕೆನ್ನೆಗೂ ನೀಡಿದ್ದು ನೋಡಿದ ಖುಷಿವೇದ, ಅಬ್ಬಬ್ಬಾ, ಹಗಲು ಹೊತ್ತಲ್ಲೇ ಮನೆ ಹೊರಗೆ ನಿಂತು ಇಷ್ಟೊಂದು ರೊಮ್ಯಾನ್ಸ್ ಮಾಡಿದರೆ ಹೇಗೆ ಬ್ರದರ್ ಅಂದಿದ್ದ ತಮಾಷೆಯಾಗಿ ನಗುತ್ತಾ. ಅವನ ಮಾತಿಗೆ ಇಬ್ಬರು ದೂರ ಸರಿಯುತ್ತಾ, ಎಂಥ ರೊಮ್ಯಾನ್ಸ್ ಇಲ್ಲ ಕಣೋ, ನಿಮ್ಮ ಅತ್ತಿಗೆ ಮುನಿಸಿಕೊಂಡಿದ್ಲು, ಅದಕ್ಕೆ ಸಮಾಧಾನ ಮಾಡ್ತಿದ್ದೆ ಅಷ್ಟೆ ಅಂದು ಮಗನನ್ನು ಹೆಂಡತಿಗೆ ಒಪ್ಪಿಸಿ ಅಲ್ಲಿಂದ ನಡೆದಿದ್ದ ರಕ್ಷಿತ್. ಏನತ್ತಿಗೆ, ಅಣ್ಣನ ಮೇಲೆ ಯಾಕೋಪ? ಪಾಪುಗೆ ತಿಂಡಿ ಮಾಡಿಸಿ ಆಟ ಆಡುತ್ತೀನಿ ಅಂದವನನ್ನು ಬಿಟ್ಟು ಒಳಗೆ ಬಂದಿದ್ದೆ. ಅವನು ಹಾಡುವಾಗ ಬಿದ್ದಿದ್ದಾನೆ, ಅದಕ್ಕೆ ನಿಮ್ಮಣ್ಣ ಬೈತಾರೆ ಕಣೋ. ಬೈದರೂ ಅದಕ್ಕೆ ತಪ್ಪಿನ ಕಾಣಿಕೆ ಕೊಟ್ಟಿದ್ದಾರೆ ಅಲ್ವಾ ಅಕ್ಕ? ನಕ್ಕು ನುಡಿದ ಖುಷಿ ಮಾತಿಗೆ ಬಿಂದು ಮುಖದಲ್ಲಿ ಚಿಕ್ಕ ಲಜ್ಜೆ. ಈಗ ಸಮಾಧಾನ ಆಯ್ತಾ ಅತ್ತಿಗೆ ಅಂದವನ ಮಾತಿಗೆ ಹೇ ಹೋಗೋ ನಗು ಮರೆಮಾಚುತ್ತಾ ನಿಂತವಳೆ. ತಾವೇನು ರೆಡಿಯಾಗಿದ್ದೀರಾ, ಎಲ್ಲಿಗೆ ಪಯಣ ಅಂದಾಗ, ಸ್ವಲ್ಪ ಕೆಲಸ ಇದೆ ಅತ್ತಿಗೆ ಅಮ್ಮ, ಹೋಗಿ ಬರ್ತೀನಿ ಅಂದ ವೇದ. ಹುಷಾರು ಅಂದವಳೆ ಮಗನನ್ನು ಒಳಗೆ ಕರೆದುಕೊಂಡು ನಡೆದಳು. ಅಕ್ಕನಿಗೆ ನೀವು ಅಂದರೆ ತುಂಬ ಇಷ್ಟ, ಕಪಟವಿಲ್ಲದೆ ನುಡಿದಳು ಖುಷಿ. ಗೊತ್ತಿದೆ ಕಣೋ, ನನಗೂ ಅತ್ತಿಗೆ ಅಂದರೆ ತುಂಬ ಗೌರವ. ಇಲ್ಲಿಯವರೆಗೂ ನಮ್ಮನ್ನು ಯಾವತ್ತೂ ಮೈದುನರ ಥರ ನೋಡಿಕೊಂಡೇ ಇಲ್ಲ. ಸ್ವಂತ ತಮ್ಮಂದಿರಂತೆ ತಾಯಿಯಾಗಿ ನೋಡಿಕೊಳ್ಳುತ್ತಾರೆ ಅಂದವನ ಮಾತಲ್ಲಿ ಅತ್ತಿಗೆ ಮೇಲಿನ ಪ್ರೀತಿ ಗೌರವ ಕಾಣಿಸುತ್ತಿದೆ. ಸರಿ ಬಂಗಾರಿ, ನಾನು ಹೋಗಿ ಅದೇನು ವಿಚಾರಿಸಿಕೊಂಡು ಬರ್ತೀನಿ ಅಂದವನೇ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿಕೊಂಡು ನಡೆದಿದ್ದ. ಮನೆ ಒಳಗೆ ಬಂದು ಪೂರ್ಣಿ ಬಿಂದು ಜೊತೆ ತಿಂಡಿ ತಿನ್ನುತ್ತಾ ಕುಳಿತಳು ಖುಷಿ. ಮನೆ ಸುತ್ತ ಇದ್ದ ಹುಡುಗರೆಲ್ಲ ಈಗ ಕಡಿಮೆ ಆದಂತಿದೆ. ಅಲ್ಲಲ್ಲಿ ಒಂದಿಷ್ಟು ಜನ ಗುಂಪಲ್ಲಿ ನಿಂತು ಮಾತನಾಡುತ್ತಿದ್ದರೆ ಮಿಕ್ಕಿದ ಗಾರ್ಡನ್ ಪೂರ್ತಿ ಖಾಲಿ ಖಾಲಿ. ಬೈಕ್ ಏರಿ ಬಂದವನನ್ನು ನೋಡಿ ಹೇಗೇಗೋ ನಿಂತಿದ್ದವರೆಲ್ಲ ಕೈಕಟ್ಟಿ ನಿಂತರು. ಶಾಲೆಯಲ್ಲಿ ಟೀಚರ್ ಮುಂದೆ ವಿದ್ಯಾರ್ಥಿಗಳು ನಿಲ್ಲುವಂತೆ ಅಲ್ಲೇ ಇದ್ದ ತಮ್ಮ ಡಿಪಾರ್ಟ್ಮೆಂಟ್ ಗಾಡಿ ನೋಡಿ ನಡೆದು ಬಂದವನಿಗೆ ಸಲ್ಯೂಟ್ ಮಾಡಿದ ಕಾನ್ಸ್ಟೇಬಲ್. ಅವರನ್ನು ನೋಡಿ ಎಷ್ಟೊತ್ತಾಯಿತು ಬಂದು ಅಂದಿದ್ದ ಗಂಭೀರವಾಗಿ. ಅರ್ಧ ಗಂಟೆ ಆಯಿತು ಸರ್ ಅಂದವನ ಮಾತಿಗೆ ತಲೆ ಆಡಿಸುತ್ತಾ ಒಳಗೆ ನಡೆದಿದ್ದ. ಇಬ್ಬರು ಕುಳಿತಿದ್ದು ಮೇಲಿನ ಮೀಟಿಂಗ್ ಹಾಲ್ನಲ್ಲಿ. ಮುಂದಿನ ಟೇಬಲ್ ಮೇಲೆ ಫಾರಿನ್ ಡ್ರಿಂಕ್ಸ್ ಕುಳಿತಿತ್ತು. ಜೊತೆಗೆ ಅವರಿಬ್ಬರ ಮಾತುಗಳು ನಡೆಯುತ್ತಿತ್ತು. ಮಿನಿಸ್ಟರ್ PA ವೇದನನ್ನು ನೋಡಿ ಮೇಲೆ ಕರೆದುಕೊಂಡು ಹೋದವನೇ, ಸರ್ DCP ಅವರು ಬಂದಿದ್ದಾರೆ ಅಂದಿದ್ದ. ಕಳಿಸಿ ಅಂದು ಹೇಳಿದಾಗ ಒಳಗೆ ಬಂದ ವೇದ, ಗುಡ್ ಮಾರ್ನಿಂಗ್ ಸರ್ ಅಂತ ತನ್ನ ಮುಂದೆ ಇದ್ದ ಅಧಿಕಾರಿಗೆ ಹೇಳಿದಾಗ, ಪ್ರತಿಯಾಗಿ ಹೇಳಿ ಬನ್ನಿ ಕೂತ್ಕೊಳ್ಳಿ ಅಂದವನ ಪಕ್ಕದ ಸೋಫಾ ಮೇಲೆ ಹೋಗಿ ಕುಳಿತು ಮಿನಿಸ್ಟರ್ ಕಡೆ ನೋಡಿದ. ಅವನ ಮುಖ ಬಾಲ ಸುಟ್ಟ ಬೆಕ್ಕಿನಂತೆ ಆಗಿತ್ತು. ಹೇಳಿ ಸರ್, ಇಲ್ಲಿ ಬರೋಕೆ ಹೇಳಿದ್ದು ಏನು ವಿಷಯ ಅಂದಿದ್ದ. ನೇರವಾಗಿ ಮಾತಿಗೆ ಹೇಳಿದ. ಮಾತನಾಡೋಣ ವೇದ, ಸ್ವಲ್ಪ ಡ್ರಿಂಕ್ಸ್ ತಗೊಳ್ತೀರಾ? ಚೆ ಇಲ್ಲ ಸರ್, ಅಭ್ಯಾಸ ಇಲ್ಲ. ಅದು ಡೇ ಟೈಮಲ್ಲಿ ಅಂತೂ ಬೇಡವೇ ಬೇಡ ಅನ್ನಲು, ಪರವಾಗಿಲ್ಲ ತಗೊಳ್ಳಿ, ವಯಸ್ಸಿನ ಹುಡುಗರಿಗೆ ಅಭ್ಯಾಸ ಇಲ್ಲ ಅಂದರೆ ಹೇಗೆ? ತುಂಬ ಅಪರೂಪ ಸರ್ ತಗೊಳ್ಳೋದು, ಅದರಲ್ಲೂ ಫಾರಿನ್ ಡ್ರಿಂಕ್ಸ್ ಎಲ್ಲ ನಮಗೆ ಹಾಗೆ ಬರಲ್ಲ. ಫ್ರೆಂಡ್ಸ್ ಜೊತೆ ಪಾರ್ಟಿ ಅಂತ ಚಿಕ್ಕದಾಗಿ ಅಷ್ಟೇ. ವಿಷಯ ಏನಂತ ಹೇಳಿ ಸರ್ ಸಾಕು ಅಂತ ನಾಜೂಕಾಗಿ ಅಂದವನ ಮಾತಿಗೆ, ನೀವು ರಿಸೈನ್ ಮಾಡ್ತೀರಾ ಅಂತ ಕೇಳಿದೆ, ಆಮೇಲೆ ಅದರ ಬಗ್ಗೆ ಏನು ಹೇಳೇ ಇಲ್ಲ. ರಿಸೈನ್ ಮಾಡಬೇಕು ಅಂತ ಯೋಚಿಸಿದ್ದೆ, ಆದರೆ ಎಲ್ಲರೂ ಬೇಡ ಅಂದರು. ಇನ್ನೂ ಡಿಸೈಡ್ ಮಾಡಿಲ್ಲ ಸರ್. ಯಾಕೆ ಸರ್, ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಇಲ್ಲ, ಪ್ರಾಬ್ಲಮ್ ಏನಿಲ್ಲ, ನೀವು ಡ್ಯೂಟಿ ಕಂಟಿನ್ಯೂ ಮಾಡಿ, ಆದರೆ ನೀವು ಮಿನಿಸ್ಟರ್ ಅವರ ಯಾವ ಕೆಲಸಕ್ಕೂ ತೊಂದರೆ ಮಾಡಬಾರ್ದು ಅಂತ ಹೇಳೋಕೆ ಕರೆದಿದ್ದು. ಸರ್, ಸ್ಮಾಲ್ ಕರೆಕ್ಷನ್, ಮಿನಿಸ್ಟರ್ ಅಲ್ಲ ಎಕ್ಸ್ ಮಿನಿಸ್ಟರ್. ಮತ್ತೆ ಅವರ ಕೆಲಸಕ್ಕೆ ನಾನು ಯಾಕೆ ಅಡ್ಡಿ ಮಾಡಲಿ?
ನೀವೇ ಹೇಳಿ. ಅವರು ಒಂಥರ ನನಗೆ ಅಂಕಲ್ ಇದ್ದಂಗೆ. ಅದು ಅವರ ಕೆಲವೊಂದು ಕೆಲಸ ಅಡ್ಡಿ ಆಗ್ತಿದೆ, ಅದನ್ನೆಲ್ಲ ನೀವೇ ಮಾಡ್ತಿದ್ದೀರಾ ಅಂತ ಅವರಿಗೆ ಅನುಮಾನ. ಏನು ಸರ್ ನೀವು ಹೀಗೆ ಹೇಳ್ತೀರಾ? ಅರೆ ಅಂಕಲ್, ಅವತ್ತೇನೋ ನಿಮಗೆ ಏನಾದರೂ ತೊಂದರೆ ಆದರೆ ನನ್ನ ಹತ್ರ ಹೇಳಿ ಅಂತ ಹೇಳಿದ್ದಕ್ಕೆ ನಾನೇ ತೊಂದರೆ ಕೊಡ್ತೀನಿ ಅಂದ್ಕೊಂಡ್ರಾ? ಸರ್, ಇವರು ನನಗೆ ಅಂಕಲ್ ಇದ್ದಂತೆ. ಅವರಿಗೆ ಆಗಾಗ ಆರೋಗ್ಯ ಸರಿ ಇಲ್ಲದೆ BP ಶುಗರ್ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ನನ್ನ ಹತ್ರ ಹೇಳ್ಕೊಳ್ಳಿ ಅಂದಿದ್ದೆ, ಆದರೆ ಅವರು ಎಲ್ಲೋ ಮಿಸ್ ಮಾಡಿಕೊಂಡಿದ್ದಾರೆ ಅನಿಸುತ್ತೆ. ನಾನು ಅದೇ ಹೇಳಿದೆ ವೇದಾಂತ್, ನೀವು ಅವರಿಗೆ ತೊಂದರೆ ಕೊಡಲ್ಲ ಅಂತ. ಆದರೆ ಅದರ ಹಿಂದೆ ಇರೋ ವ್ಯಕ್ತಿನ ನೀವೇ ಹುಡುಕಿ ಬಿಡಿ ಹಾಗಾದರೆ. ಸರ್, ಅದು ನಾನು ರಜೆ ಮೇಲೆ ಇದ್ದೀನಿ, ಕೆಲಸ ಬಿಡ್ತೀನಿ ಅಂದಾಗ ಕಮಿಷನರ್ ಲಾಂಗ್ ಲೀವ್ ತಗೊಳ್ಳಿ, ಕೆಲಸ ಬಿಡಬೇಡಿ ಅಂದಿದ್ರು. ಸೊ ನಾನು ಇನ್ನೂ ರಜೆಯಲ್ಲಿದ್ದೀನಿ. ಆದರೆ ನೀವು ಹೇಳ್ತಿದ್ದೀರಾ ಅಂತ ಮಾತ್ರ. ಇವರಿಗೆ ತೊಂದರೆ ಕೊಡೋರು ಯಾರೇ ಆಗಿದ್ದರೂ ನಾನೇ ಮುಂದೆ ನಿಂತು ಹುಡುಕಿಸ್ತೀನಿ ಸರ್. ಅಷ್ಟು ಮಾಡಿ ಇವರನ್ನು ನೋಡೋಕೆ ಆಗ್ತಿಲ್ಲ. ಅಂಕಲ್, ನೀವು ಮೊದಲೇ ಹಾರ್ಟ್ ಪೇಷಂಟು, ಟೆನ್ಷನ್ ಮಾಡ್ಕೊಬೇಡಿ. ನಿಮಗೆ ತೊಂದರೆ ಕೊಡುವ ಎಲ್ಲರನ್ನ ಹುಡುಕಿ ನೀವು ಆರಾಮಾಗಿ ಸುಮ್ಮನೆ ಕೂತ್ಕೊಳ್ಳೋ ಹಾಗೆ ನಾನು ಮಾಡೇ ಮಾಡ್ತೀನಿ. ನೀವು ಹುಷಾರು ಅಂಕಲ್. BP ಜಾಸ್ತಿಯಾಗಿ ಎದೆ ಬಡಿತ ನಿಂತೋದ್ರೆ ಆಮೇಲೆ ಕಷ್ಟ ಅಲ್ವಾ? ಅಂದಿದ್ದವನ ಮಾತಿನಲ್ಲಿದ್ದ ವ್ಯಂಗ್ಯ ಮಂತ್ರಿಗೆ ಮಾತ್ರ ಅರ್ಥ ಆಗಿತ್ತು. ಫೋನ್ ಬರ್ತಿದೆ, ನೀವು ಮಾತಾಡಿ. ನಾನು ಬಂದೆ ಅಂತ ಹೊರಗೆ ಹೋದಾಗ ನೀನು ಏನಾದರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ರೆ ಇಲ್ಲಿಗೆ ನಿಲ್ಲಿಸಿ ನಿನ್ನ ಪಾಡಿಗೆ ಸುಮ್ಮನೆ ಇದ್ದು ಬಿಡು ವೇದಾಂತ್. ನಿಮ್ಮ IG ಸರ್ಗೆ ಕೊಟ್ಟಷ್ಟು ನಿನಗೂ ಬಿಸಾಕ್ತೀನಿ. ಏ ಮುದಿಯಾ, ಮೊದಲು ನಿನ್ನ ಕುರ್ಚಿಗೆ ಇವಾಗ ಬೇಕಾದಷ್ಟು ಇದೆಯಾ ಅದನ್ನು ನೋಡ್ಕೊ, ಆಮೇಲೆ ನನ್ನ ಹತ್ರ ಬರೋ ಮಾತಾಡು. ಇದರಲ್ಲಿ ಇದ್ದೀನಾ ಇಲ್ವಾ ನಿನಗೆ ಅದು ಬೇಡ, ಆದರೆ ನಿನ್ನ ಸರ್ವನಾಶ ಆಗ್ತಿರೋದಂತೂ ಸತ್ಯ ಅಲ್ವಾ? ನಕ್ಕು ನುಡಿದವನ ಮಾತು ಎದುರು ಕುಳಿತವನಿಗೆ ಬರೆ ಎಳೆದಂತೆ ಆಗಿತ್ತು. ನೋಡಿ ವೇದಾಂತ್, ಮಿನಿಸ್ಟರ್ ಅವರು ತುಂಬ ತಲೆಕೆಡಿಸಿಕೊಂಡಿದ್ದಾರೆ. ನೀವು ಅದು ಯಾರು ಅಂತ ಹುಡ್ಕೋಕೆ ಆದರೆ ಟ್ರೈ ಮಾಡಿ, ಒಳಗೆ ನುಡಿಯುತ್ತಾ ಬಂದರು IG. ಖಂಡಿತ ಸರ್, ಅಂಕಲ್ ನೆಮ್ಮದಿ ಕಿತ್ಕೊಂಡಿರೋರು ಯಾರೇ ಆದರೂ ಹುಡುಕಿ ಎಲ್ಲ ಕೆದಕ್ಕೆ ಆಚೆ ತರ್ತೀನಿ. ಗುಡ್, ಅಷ್ಟು ಮಾಡಿ ಸಾಕು. ಓಕೆ ಸರ್, ನಾನಿನ್ನು ಬರ್ತೀನಿ ಅಂದವ ಮೇಲೆ ಎದ್ದು, ಅಂಕಲ್ ನಿಮ್ಮ ಆರೋಗ್ಯ ಜೋಪಾನ, ಆದಷ್ಟು ಒಳ್ಳೆ ಊಟ ತಿಂದುಕೊಂಡು ಇಷ್ಟ ಬಂದಂತೆ ಇದ್ದು ಬಿಡಿ. ವಯಸ್ಸು ಆದಮೇಲೆ ಆರೋಗ್ಯವಾಗಿ ಇರಬೇಕು ಅಲ್ವಾ ಸರ್? ಹೌದು ಅಂದ IG ಕಡೆ ನೋಡಿ ನಕ್ಕು. ಬರ್ಲಾ ಅಂಕಲ್, ಬಾಯ್ ಅನ್ನುತ್ತಾ ಹೊರಗೆ ಬಂದ ವೇದ ಕೈಯಲ್ಲಿ ಕನ್ನಡಕ ತಿರುಗಿಸುತ್ತಾ ಸ್ಟೈಲಾಗಿ ಮೆಟ್ಟಿಲು ಇಳಿದವನೇ ಅಲ್ಲಿದ್ದ ಮಿನಿಸ್ಟರ್ PA ಕಡೆ ನೋಡಿ, ನಿನ್ನ ಸರ್ಗೆ ಚೆನ್ನಾಗಿ ಊಟ, ಹಣ್ಣು, ತರಕಾರಿ, ಎಣ್ಣೆ ಎಲ್ಲ ಕೊಟ್ಟು ಅವರ ಆಸೆ ಪೂರೈಸು. ಆಗಿರೋ ಟೆನ್ಷನ್ಗೆ ಯಾವಾಗ ಸಾಯ್ತಾನೋ ಗೊತ್ತಿಲ್ಲ. ಮುಂದೆ ಮುದ್ದೆ ತಿನ್ನೋ ಟೈಮ್ ಬಂದರೂ ಬರಬಹುದು. ಯಾವುದಕ್ಕೂ ಅವರ ಎಲ್ಲ ಆಸೆ ಈಡೇರಿಸು ಅಂದು ಅಲ್ಲಿಂದ ನಡೆದಿದ್ದ. ನಾನು ಹೇಳಿರುವ ವೇದಾಂತ್ ಮನೆಯಲ್ಲಿ ಇದ್ದಾನೆ. ಇದರ ಬಗ್ಗೆ ಎಲ್ಲ ಅವರು ಯೋಚಿಸೋಕೆ ಹೋಗಿರಲ್ಲ. ಇಲ್ಲ, ನನಗೆ ಇನ್ನೂ ಅನುಮಾನ ಇದೆ. ನಿಮಗೆ ಇನ್ನೂ ಎಷ್ಟು ಹೇಳಬೇಕು? IG ಅಸಮಾಧಾನದಿಂದ ಅಂದಾಗ ತನ್ನ ಕಡೆಯ ಹುಡುಗರಿಗೆ ಫೋನ್ ಮಾಡಿ, ನಾನು ಆ DCP ಮೇಲೆ ಕಣ್ಣು ಇಡು ಅಂದಿದ್ದೆ, ಏನು ಮಾಡಿದ್ರಿ? ಅವನೇನಾದರೂ ಮಾಡಿದ್ದಾನಾ? ಏನಿಲ್ಲ ಸರ್, ಯಾವಾಗಲೂ ಮನೆಯಲ್ಲಿ ಇರ್ತಾನೆ, ಫ್ರೆಂಡ್ಸ್ ಫ್ಯಾಮಿಲಿ ಅಂತಿದ್ದಾನೆ ಅಷ್ಟೆ. ನಿಮ್ಮ ಕೆಲಸದ ಬಗ್ಗೆ ತಲೆ ಹಾಕಿರೋ ಥರ ಇಲ್ಲ ಅಂದಾಗ ಫೋನ್ ಬಿಸಾಕಿ ಕುಳಿತ ಮಿನಿಸ್ಟರ್, ಹಾಗಾದರೆ ಯಾರು ನನ್ನ ಹಿಂದೆ ಬಿದ್ದು ನನ್ನ ಕೆಲಸ ಹಾಳು ಮಾಡ್ತಿರೋದು ಅಂತ ತಲೆಗೆ 2 ಕೈ ಒತ್ತಿ ಕುಳಿತಿದ್ದ. ವೇದಾಂತ್ಗೆ ಹೇಳಿದ್ದೀನಿ, ಅವನೆಲ್ಲ ನೋಡ್ಕೊಳ್ತಾನೆ ಅಂದ IG ಮಾತು ಕೇಳಿ ಗಂಟಲಿಗೆ ಇನ್ನಷ್ಟು ಎಣ್ಣೆ ಸುರಿದುಕೊಂಡಿದ್ದ ಮಿನಿಸ್ಟರ್ ತೋಳವನ್ನು ಕಾಯಲು ಸಿಂಹದ ಗುಹೆಗೆ ತಂದು ಬಿಟ್ಟರೆ ಸಿಂಹ ಸುಮ್ಮನೆ ಇರುತ್ತಾ? ಒಂಚು ಹಾಕಿ ಹೊಡೆದು ಹಾಕೋದು ತಿಳಿದಿಲ್ಲ ತಂದು ಬಿಟ್ಟವನಿಗೂ ಅಲ್ಲಿ ಕುಳಿತಿರೋ ತೋಳಕ್ಕೂ. ಏನೋ ನೀವೆಲ್ಲ ಇನ್ನೂ ಇಲ್ಲೇ ಇದ್ದೀರಾ? ನಾವು ಬೇರೆ ಎಲ್ಲಿಗೂ ಹೋಗಲ್ಲ, ನಾವೆಲ್ಲ ಇಲ್ಲೇ ಇರ್ತೀವಿ, ಪ್ರಾಣ ಹೋದ್ರೂ ಕೂಡ ಅಂದನೊಬ್ಬ.
ಪ್ರಾಣ ಹೋಗಲ್ಲ, ನೀನು ಒಳಗೆ ಹೋಗ್ತೀಯ ಮಗನೇ ಅಂದವನನ್ನೇ. ನಿಮಗೆಲ್ಲ ಇದೇ ಲಾಸ್ಟ್ ವಾರ್ನಿಂಗ್. ಆದಷ್ಟು ಬೇಗ ಬೇರೆ ದಾರಿ ನೋಡಿಕೊಂಡು ನಿಮ್ಮ ಜೀವನ ಉಳಿಸ್ಕೊಳ್ಳಿ ಅಂದು ಬೈಕೇರಿ ನಡೆದಿದ್ದ ವೈದ. ಎಲ್ಲ ಸೇರಿ ಸಂಸ್ಥೆ ಕಟ್ಟುವ ಬಗ್ಗೆ ಆಡಿದ ಮಾತುಗಳಿಗೆ ಎಲ್ಲರ ಬೆಂಬಲ ಕೂಡ ಸಿಕ್ಕಿತು. ಒಬ್ಬೊಬ್ಬರು ಒಂದೊಂದು ಕೆಲಸ ವಹಿಸಿಕೊಂಡು ಅದನ್ನು ನೋಡಿಕೊಳ್ಳುತ್ತಿದ್ದರು. ಈಗ ಅದರ ಕಡೆಯಿಂದ ಒಳ್ಳೆ ಕೆಲಸ ಪ್ರಾರಂಭವಾಗಬೇಕಿತ್ತು ಅಷ್ಟೆ. ಅದರ ಮುಖ್ಯ ಜವಾಬ್ದಾರಿ ಖುಷಿಗೆ ವಹಿಸಿದಾಗ ಖುಷಿ ಜೊತೆ ಭಯವೂ ಆಗಿತ್ತು. ಅದನ್ನು ವೇದನ ಬಳಿ ಹೇಳಿದಾಗ, ನೀನು ಮುಂದೆ ನಿಂತು ನೋಡ್ಕೊಳ್ಳಮ್ಮ, ನಿನ್ನ ಜೊತೆ ನಾನು ಇರ್ತೀನಿ, ಭಯ ಬೇಡ ಅಂದಿದ್ದ ಹಣೆಗೆ ಮುತ್ತಿತ್ತು. ಅವನ ಅದೊಂದು ಭರವಸೆ ಮಾತು ಅವಳಿಗೆ ಅದೆಷ್ಟೋ ಧೈರ್ಯ ನೀಡಿತು. ಅತ್ತೆಯವರೆಲ್ಲ ಸೇರಿ ರಿಯಾ ಸೀಮಂತಕ್ಕೆ ರೆಡಿ ಮಾಡುತ್ತಿದ್ದರು. ಅದರ ಕೆಲಸ ಕೂಡ ಸಾಗುತ್ತಿತ್ತು. ಅಂದು ಮಧ್ಯಾಹ್ನ ಸಂಜುನನ್ನು ಮೀಟ್ ಮಾಡಲು ಹೋಗಿದ್ದ ವೇದ ಯಾವುದೋ ಕೇಸ್ ಬಗ್ಗೆ ತಲೆ ಕೆಡಿಸಿಕೊಂಡ ಗೆಳೆಯನ ಜೊತೆ ಮಾತಾಡಿ ಮನೆಗೆ ಬರುವ ಹೊತ್ತಿಗೆ ಆಗಲೇ ಮಧ್ಯಾಹ್ನ. ಬಿರು ಬಿಸಿಲು, ಯಾಕೋ ಚಿಕ್ಕದಾಗಿ ತಲೆನೋವಿನ ಸುಳಿವು ಸಿಕ್ಕಿತು. ಗೇಟ್ ದಾಟಿ ಬಂದು ಮನೆ ಮುಂದೆ ಬೈಕ್ ನಿಲ್ಲಿಸಿದವನ ಬಳಿಗೆ ಚಿಕ್ಕು ಅನ್ನುತ್ತಾ ಓಡಿ ಬಂದಿದ್ದ ರಕ್ಷಿತ್, 3 ವರ್ಷದ ಆರ್ಯನು. ಏನೋ ಗಂಧ ಅಂದವ ಎತ್ತಿಕೊಂಡು ಮುತ್ತಿಟ್ಟಾಗ ಆ ಮಗು ಅವನ ಕೆನ್ನೆಗೆ ಚುಂಬಿಸಿತು. ಅಲ್ಲಿ ಅವನಿಗೆ ಊಟ ಮಾಡಿಸುತ್ತಿದ್ದ ಪೂರ್ಣಿಯನ್ನು ನೋಡಿ, ಹೋಗು ಚಿಕ್ಕಿ ಹತ್ರ ಊಟ ಮಾಡು ಅಂದು ಮಗುವನ್ನು ಕೆಳಗೆ ಇಳಿಸಿ ಒಳಗೆ ನಡೆದಿದ್ದ. ಅಲ್ಲೇ ಅವನನ್ನು ನೋಡುತ್ತಾ ತಮ್ಮ ಮನೆ ಎದುರು ನಿಂತವರ ಕಣ್ಣುಗಳಲ್ಲಿ ದ್ವೇಷದ ಕಿಡಿಯಿತ್ತು. ದವಡೆ ಬಿಗಿದಿದ್ದರು ಕಸ್ತೂರಿ. ಗಂಡ ಮಕ್ಕಳು ತಮ್ಮ ಮಾತು ಕೇಳದೆ ಎಲ್ಲ ಅವನಂತೆ ನಡೆದಿದ್ದು, ಅದರಲ್ಲೂ ಮಗ ಆ ಮನೆಯಲ್ಲಿ ಉಳಿದಿದ್ದು, ಅವರೆಲ್ಲರ ಒಡನಾಟ, ಇವನ ಮಾತನ್ನು ಅವರೆಲ್ಲ ಕೇಳೋದು ನೋಡಿ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದು ಅದು ಕಿಚ್ಚಾಗಿ ಹೊರಗೆ ಬರುವುದರಲ್ಲಿತ್ತು. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.